ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಳೆದ 2-3 ವಿಡಿಯೋಗಳಲ್ಲಿ PST, GPSTR, HSTR ಮತ್ತು TET ಪೇಪರ್ 1 ಪೇಪರ್ 2ಗೆ ಸಂಬಂಧಿಸಿದಂತೆ ಮೊದಲ ವಾರದ ಚಾಲೆಂಜನ್ನು ಕೊಡಲಾಗಿತ್ತು. ಅಲ್ಲಿ ಕೊಟ್ಟಿರುವ ಟಾರ್ಗೆಟಲ್ಲಿ ಭಾಳಷ್ಟು ಜನ ಸರ್ ಯಾವ ರೀತಿ ಓದಬೇಕು, ಯಾವ ರೀತಿ ಸಿಲೆಬಸ್ನ ಡಿವೈಡ್ ಮಾಡ್ಕೋಬೇಕು ಗೊತ್ತಾಗ್ತಿಲ್ಲ ಅಂತಂದು ಕೇಳ್ತಾ ಇದ್ರಿ. ನಾ ಈಗಾಗಲೇ ಆ ವಿಡಿಯೋಗಳನ್ನ ಏನು ಕೊಡ್ತಾ ಇದ್ನಲ್ಲ, ಆ ಟಾರ್ಗೆಟಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳ್ತಾ ಇದ್ದೆ ಯಾವ ರೀತಿ ನೀವು ಡಿವೈಡ್ ಮಾಡ್ಕೋಬಹುದು, ಪರ್ ಡೇ ಎಷ್ಟು ಓದಬೇಕು ಅಂತೇಳಿ ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ. ಭಾಳಷ್ಟು ಜನ ಆ ವಿಡಿಯೋಗಳನ್ನ ಕ್ಲಿಯರಾಗಿ ಕೇಳಿಲ್ಲ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ಕ್ರೀನ್ಶಾಟ್ಗೆ ಸೀಮಿತ ಆಗ್ತಾ ಇದ್ದಾರೆ. ಈ ಥರ ಸ್ಕ್ರೀನ್ಶಾಟ್ಗೆ ಸೀಮಿತ ಆಗಿ ನೀವು ಬರೀ ಸ್ಕ್ರೀನ್ಶಾಟ್ ತಗೊಳ್ತಾ ಕೂಳ್ತೀರ ಅಂತಂದರೆ ಅದು ಕೇವಲ ನಿಮ್ಮ ಗ್ಯಾಲರಿಗೆ ಸೀಮಿತ ಆಗುತ್ತೆ ವಿನಃ ಆ ಟಾರ್ಗೆಟನ್ನು ರೀಚ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಅನಾವಶ್ಯಕ ವಿಡಿಯೋಗಳಿಗೆ ಟೈಮ್ ಕೊಡ್ತಾ ಇದ್ದೀರಾ, ಬಟ್ ಈ ಥರ ಉಪಯೋಗ ಆಗೋವಂಥ ವಿಡಿಯೋಗಳಿಗೆ ಯಾಕೋ ನಿಮ್ಗಳಿಗೆ ಕೊಡಲಿಕ್ಕೆ ಸಮಯ ಇಲ್ಲ ಅಂತೇಳಿ ಅನಿಸುತ್ತೆ. ಈ ಥರ ಇದಕ್ಕೂ ಮೀರಿದ ವಿಭಿನ್ನವಾಗಿ ಯೋಚನೆ ಅಂತೂ ನನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನು ಮಾತ್ರ ನಾನು ಹೇಳ್ಬೋದು. ಅಂದರೆ ಯಾವ ರೀತಿ ಟಾರ್ಗೆಟ್ ಕೊಡ್ಬೋದು, ಯಾವ ರೀತಿ ಸ್ಟಡಿ ಮಾಡ್ಬೋದು ಅಂತಂದು ಮಾತ್ರ ಹೇಳ್ಬೋದು. ಪದೇ ಪದೇ ಟೈಮ್ ಟೇಬಲ್ ಸೆಟ್ ಮಾಡಿ ಕೊಡಿ ಸರ್ ಅಂತಂದರೆ ಅದು ಕಷ್ಟ. ಯಾಕಂದರೆ ಎಲ್ರಿಗೂ ಅನುಕೂಲ ಆಗೋ ಥರ ಒಂದು ಟೈಮ್ ಟೇಬಲ್ ಸೆಟ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಬೋದು. ಪುನಃ ಇನ್ನೊಂದು ಟೈಮ್ ಟೇಬಲ್ ಸೆಟ್ ಮಾಡಿ ಕೊಡಿ ಸರ್ ಅಂದರೆ ನನ್ನಿಂದ ಸಾಧ್ಯವಾದ ಮಾತದು. ಇನ್ನು ಡಿಪೆಂಡೆನ್ಸಿ ಕ್ರಿಯೇಟ್ ಮಾಡ್ತಾ ಇಲ್ಲ ನಾನು. ಇಂಡಿಪೆಂಡೆಂಟಾಗಿ ನೀವು ಸ್ಟಡಿ ಮಾಡ್ಬೇಕಂತಲೇ ನಾನು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಯಾವತ್ತೂ ಕೂಡ ನೀವು ನಮ್ಮ ಚಾನಲ್ ಮೇಲೆ ಡಿಪೆಂಡ್ ಆಗಿ ಅಂತೇಳಿ ನಾನು ಎಲ್ಲೂ ಕೂಡ ನಿಮ್ಗೆ ಹೇಳಿಲ್ಲ. ಸೊ ಇಂಡಿಪೆಂಡೆಂಟಾಗಿ ನೀವು ಓದೋದನ್ನ ಕಲಿತ್ರೆ ಮಾತ್ರ ಸಕ್ಸಸ್ ಆಗ್ತೀರಾ. ಇಲ್ಲ ಬರೀ ಡಿಪೆಂಡೆಂಟಾಗಿ ವಿಡಿಯೋ ಬಂದರೆ ಮಾತ್ರ ನೋಡೋದು, ವಿಡಿಯೋ ಬಂದರೆ ಮಾತ್ರ ಓದೋದು ಅಂದರೆ ಕಷ್ಟ ಆಗುತ್ತೆ. ಸೊ ನಾನು ವೀಕ್ಲಿ ಟಾರ್ಗೆಟ್ ಅಂತ ಹೇಳಿದ್ದೀನಿ, ವೀಕ್ಲಿ ಟಾರ್ಗೆಟ್ ಕೊಡ್ತಾ ಹೋಗ್ತೀನಿ. ಜಸ್ಟ್ ಪ್ರೋಗ್ರೆಸ್ ಅಂತಂದು ಹೇಳ್ತೀವಲ್ಲ, ಎಷ್ಟು ಪ್ರೋಗ್ರೆಸ್ ಆಗಿದೆ ಅಂತೇಳಿ ಆ ಪ್ರೋಗ್ರೆಸ್ನ ನಾವು ತೊಗೊಂಡು ಅನಾಲಿಸಿಸ್ ಮಾಡ್ಕೊತ ಹೋಗ್ತೀವಿ. ಅದರ ಜೊತೆಗೆ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟಿದ್ವಿ. ಡೆಫಿನೆಟ್ಲಿ ಒಂದು ಹಂತಕ್ಕೆ ಬಂದಮೇಲೆ ಟೆಸ್ಟ್ಗಳನ್ನ ನಾವು ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇಷ್ಟು ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ಒಂದು ವೇಳೆ ನೀವು ಈಗಲೂ ಬದಲಾವಣೆ ಆಗಲಿಕ್ಕೆ ಯೋಚನೆ ಮಾಡದೇ ಇದ್ದರೆ ಅಂತಂದರೆ ಬಹುಶಃ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನಿರುತ್ತಲ್ಲ, ಫ್ಯಾಮಿಲಿಯಲ್ಲಿ ಕಷ್ಟಗಳು ಬರುತ್ತಲ್ಲ, ಆ ಕಷ್ಟಗಳೇ ನಿಮ್ಮನ್ನು ಬದಲಿಸ್ಬೇಕಾಗುತ್ತೆ. ಸೊ ಇವಾಗ ನೋಡಿ, ಆಲ್ರೆಡಿ ನಿಮಗೆ ವ್ಯತ್ಯಾಸ ಗೊತ್ತಾಗಿದೆ. ಸ್ಯಾಲ್ರಿ ಎಷ್ಟೆಷ್ಟು ವ್ಯತ್ಯಾಸ ಇರುತ್ತೆ ಅಂತೇಳಿ ನಾನು ಅದನ್ನು ಮತ್ತೆ ಹೇಳಲ್ಲ. ಸೊ ನಾನು ಕಳೆದ ವಿಡಿಯೋಗಳಲ್ಲೇ ಹೇಳಿದ್ದೀನಿ ನಾನು, ಮತ್ತು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಸ್ಯಾಲ್ರಿ ಎಷ್ಟು ಬರುತ್ತಂತಲೂ ಕೂಡ ಈ ಹಿಂದೆ ಒಂದ್ಸಲ ಹಾಕಿದ್ದೆ. ಸೊ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಬದಲಾದರೆ ನಿಮ್ಮ ಇಷ್ಟ, ಇಲ್ಲಾಂದರೆ ನಾ ಏನು ಮಾಡೋಕ್ಕಾಗಲ್ಲ. ನನ್ನ ರಿಕ್ವೆಸ್ಟ್ ಏನಂತಂದರೆ, ಯಾವುದಾದ್ರೂ ಒಂದು ವಿಡಿಯೋ ಮಾಡಿದೀವ ಅದನ್ನು ಸ್ವಲ್ಪ ಕೇಳಲಿಕ್ಕೆ ಪ್ರಯತ್ನ ಮಾಡಿ. ಟೈಮು ಕಡಿಮೆ ಇದೆ, ನಾನು ನಿಮಗೆ 1.5 ಸ್ಪೀಡಲ್ಲಿ ಇಟ್ಕೊಳ್ರಿ ಅಥವಾ 2 ಸ್ಪೀಡಲ್ಲಿ ಇಟ್ಕೊಂಡು ನೀವು ಕೇಳ್ತಾ ಹೋಗ್ಬೋದು. ಬಟ್ ಅಲ್ಲಿ ಏನು ಹೇಳಿದೀವಿ ಅನ್ನೋದ್ರ ಬಗ್ಗೆ ಗಮನ ಇರಲಿ. ಸ್ಕ್ರೀನ್ಶಾಟ್ಗೆ ನೀವು ಸೀಮಿತ ಆಗಬೇಡ್ರಿ. ಮತ್ತು ಕೊಟ್ಟಿರೋ ಟಾರ್ಗೆಟ್ನ ನೀವೇನು ಮಾಡಿ ಒಂದು ಕಡೆ ನೋಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗಿ. ಇಲ್ಲಾಂದರೆ ಬರೀ ಕಾಮೆಂಟಲ್ಲಿ ಮತ್ತೆ ಅದೇ ಬರ್ತಾ ಹೋಗುತ್ತೆ, ಸರ್ ಯಾವ ರೀತಿ ಓದಬೇಕು, ಮತ್ತು ಪುನಃ ಸರ್ ಟೈಮ್ ಟೇಬಲ್ ಹಾಕ್ಕೊಡಿ ಅಂತಲೇ ಬರ್ತಾ ಹೋಗುತ್ತೆ. ಸೊ ನನ್ನ ರಿಕ್ವೆಸ್ಟು ಒಂದು ಕಡೆ ಬರೆದ್ರೆ ಚೆನ್ನಾಗಿರುತ್ತೆ ಅಂತಂದು ನೋಡಿ ಯೋಚನೆ ಮಾಡಿ. ಇವೆಲ್ಲ ಕಾಮೆಂಟ್ಗಳನ್ನ ಅಥವಾ ಕೆಲವೊಂದು ಒಪಿನಿಯನ್ಗಳನ್ನ ಅಬ್ಸರ್ವ್ ಮಾಡಿದ ಮೇಲೆ ರವಿ ಬೆಳಗೆರೆಯವರ ಒಂದು ಮಾತು ನನಗೆ ನೆನಪು ಬಂತು. ಸೊ ಅದನ್ನು ಇಲ್ಲಿ ಬರೆದಾಕಿದ್ದೀನಿ. ಪ್ರತಿ ಗೆಲುವು ಒಂದು ಬಲಿ ಕೇಳುತ್ತದೆ. ಅದು ನಿಮ್ಮ ನಿದ್ದೆ ಆಗಿರ್ಬೋದು, ಆಟ, ಸಿನಿಮಾ, ಹರಟೆ, ತಿರುಗಾಟ, ಬರ್ಡೇ, ಆಲ್ಡೇ, ಹೀಗೆ ಒಂದೊಂದನ್ನು ಬಲಿ ಕೊಡ್ತಾ ಹೋದರೆ ನಿಮ್ಮ ಗೆಲುವಿಗೆ ಹತ್ರ ಆಗ್ತಾ ಬರ್ತೀರ ಅಂತಂದು ರವಿ ಬೆಳಗೆರೆಯವರು ಒಂದು ಮಾತು ಇಲ್ಲಿ ಈ ಒಂದು ಸಂದರ್ಭಕ್ಕೆ ಸೂಕ್ತ ಅನಿಸಿತು, ಹಾಗಾಗಿ ಅದನ್ನು ಹಾಕಿದ್ದೀನಿ. ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಜಸ್ಟ್ PSTಗೆ ನಾನು ಒಂದು ಸಿಲೆಬಸ್ ಕೊಟ್ಟಿದ್ನಲ್ಲ, ಅದನ್ನು ಯಾವ ರೀತಿ ಓದಬೇಕು ಡೈಲಿ ಟಾರ್ಗೆಟ್ ಅಂತೇಳಿ ಹೇಳ್ತಾ ಹೋಗ್ತೀನಿ. ಅದ್ರ ಪ್ರಕಾರ ನೀವು ಸೈನ್ಸ್, ಮ್ಯಾಥ್ಸ್ ಪ್ಲಸ್ ಸೋಷಿಯಲ್ ಸ್ಟಡೀಸ್ನ ನೀವು ಡಿವೈಡ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 6 ಪಾಠಗಳನ್ನ ಕೊಟ್ಟಿದೆ. ನೀವು ಪ್ರತಿದಿನ ಒಂದು ಪಾಠಗಳನ್ನ ಓದಿದ್ರು ಕೂಡ 5 ಪಾಠಗಳು ಮುಗಿಯುತ್ತೆ. ಒಂದೊಂದು ಪಾಠ ಪರಿಸರ ಅಧ್ಯಯನದಲ್ಲಿ 6 ಪಾಠಗಳಿದಾವಲ್ಲ, 6 ಪಾಠ ಇವತ್ತು ಆಲ್ರೆಡಿ ಜೀವ ಪ್ರಪಂಚ ಮುಗ್ದಿರಬೇಕು. ಯಾಕಂದರೆ ಆಲ್ರೆಡಿ ಇವತ್ತು ಟಾರ್ಗೆಟ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಜೀವ ಪ್ರಪಂಚ ಮುಗಿಬೇಕು. ನಾಳೆ ಸಮುದಾಯ ಓದಿ, ನೆಕ್ಸ್ಟ್ ಡೇ ನೈಸರ್ಗಿಕ ಸಂಪನ್ಮೂಲ, ಆಮೇಲೆ ವಾಯು ಓದಿ. ಇನ್ನು ಸಾಟರ್ಡೇ ನಿಮಗೆ ಟೈಮ್ ಉಳಿತಲ್ಲ, ನೀರು ಮತ್ತು ಕೃಷಿ ಓದಿ. ಒಂದೇ ಸಬ್ಜೆಕ್ಟನ್ನು ನೀವು ಹಿಡ್ಕೊಂಡು ದಿನಪೂರ್ತಿ ಓದಿರೋ ಅಂತಂದರೆ ಬೋರ್ ಆಗುತ್ತೆ. ಸೊ ಹಾಗಾಗಿ ಒಂದಿನಕ್ಕೆ ಒಂದು ಪಾಠ ಮಾತ್ರ ಒಂದು ಸಬ್ಜೆಕ್ಟಿಂದ ಓದಿ. ಪರ್ ಡೇ ಒಂದು ಲೆಸನ್ನು ಒಂದು ಸಬ್ಜೆಕ್ಟಿಂದ. ಸೊ ಈ ಥರ ಒಂದು ಸಬ್ಜೆಕ್ಟ್, ಒಂದು ಲೆಸನ್ನು, ಒಂದು ದಿನ, ಈ ಥರ ನೀವು ಓದ್ತಾ ಹೋಗಿ. ಬಟ್ GPSTR ಸೋಷಿಯಲ್ ಸೈನ್ಸಲ್ಲಿ ಪಾಠಗಳು ಜಾಸ್ತಿ ಆಗ್ತಾ ಹೋಗುತ್ತೆ. 3 ಪಾಠಗಳು ಪರ್ ಡೇ ಬೇಕಾಗುತ್ತೆ. ಸೋಷಿಯಲ್ ಸೈನ್ಸಲ್ಲಿ 3 ಲೆಸನ್ಸ್ ಪರ್ ಡೇ ಆಗುತ್ತೆ.
3 ಲೆಸನ್ಸ್ ಆಗುತ್ತೆ. ಸೊ ಅದನ್ನು ನೀವಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಟೋಟಲ್ ಏನು ಲೆಸನ್ಸ್ ಕೊಟ್ಟಿದ್ದೀನಲ್ಲ ಆ ಲೆಸನ್ಸಲ್ಲಿ ನೀವು ಡಿವೈಡ್ ಮಾಡ್ಕೊಳ್ತಾ ಹೋಗಿ. ಒಂದೇ ಸಬ್ಜೆಕ್ಟ್ ನೀವು ಓದ್ಬೇಡ್ರೆ, ಒಂದೇ ಸಬ್ಜೆಕ್ಟ್ ಓದಿದ್ರೆ ಏನಾಗುತ್ತೆ ಅಂದರೆ ಟೆಸ್ಟ್ ಸೀರೀಸ್ ಅಟೆಂಡ್ ಮಾಡಬೇಕಾದ್ರೆ ಸ್ಕೋರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಸಬ್ಜೆಕ್ಟ್ಗೂ ಈಕ್ವಲ್ ಪ್ರಿಫರೆನ್ಸನ್ನು ನೀವು ಕೊಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕನ್ನಡದಲ್ಲಿ 10 ಪಾಠಗಳನ್ನ ಕೊಟ್ಟಿದೆ. 10 ಪಾಠಗಳಲ್ಲಿ ನೀವು ಎವ್ರಿ ಡೇ 2 ಲೆಸನ್ಸ್ ಓದಿರಂತಂದ್ರೂ ಕೂಡ 5 ಡೇಸಲ್ಲೇ ಇದು ಮುಗಿತಾ ಹೋಗುತ್ತೆ. ಮತ್ತು ಸ್ಲಿಪ್ ಕೂಡ ನೀವು ಬರಿಬೋದು, ಭಾಷಾಭ್ಯಾಸ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ನೀವು ಒಂದೇ ದಿನ 10 ಪಾಠಗಳು ಓದಕ್ಕಂತೂ ಸಾಧ್ಯ ಇಲ್ಲ, ಯಾಕಂದರೆ ಏನಾದರೂ ಒಂದಲ್ಲಿ ಮಿಸ್ ಆಗ್ತಾ ಹೋಗುತ್ತೆ. ಪರ್ ಡೇ 2 ಲೆಸನ್ಸ್ ಅಷ್ಟೇ ಓದಿ. ಅಲ್ಲೇನಾಗುತ್ತೆ, ಇಬ್ಬರು ಕವಿ ಪರಿಚಯ ಬರುತ್ತೆ, ಪದಗಳ ಅರ್ಥ ಹೆಚ್ಚು ಕಡಿಮೆ 2 ಪಾಠಕ್ಕೆ ಸೇರಿದರೆ ಒಂದು 50 ಪದಗಳ ಅರ್ಥ ಬರುತ್ತೆ. ನೆಕ್ಸ್ಟ್ ಭಾಷಾಭ್ಯಾಸ ವ್ಯಾಕರಣದಲ್ಲಿ ಆಲ್ರೆಡಿ ನೀವು ಈಗಾಗಲೇ ಸ್ವರಗಳು, ವ್ಯಂಜನಗಳು ಅವೆಲ್ಲ ಓದಿರ್ತೀರ. ಜಸ್ಟ್ ಅದು ನೋಟ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ನೀವು ಜಸ್ಟ್ ಅದನ್ನು ಕಣ್ಣಾಡಿಸ್ತಾ ಹೋದ್ರೂ ಕೂಡ 2 ಪಾಠಗಳು ಒಂದು 140 ಆರ್ 30 to 40 ಮಿನಿಟ್ಸಲ್ಲೇ 2 ಪಾಠಗಳನ್ನ ನಾವು ಮುಗಿಸ್ಬೋದು. ಓಕೆನಾ, ಈ ಥರ ಡಿವೈಡ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇಂಗ್ಲೀಷ್ಗೆ ಸಂಬಂಧಪಟ್ಟಂಗೆ ಜ್ಞಾನ ಗಂಗೋತ್ರಿ ಚಾನಲ್ ಹೇಳಿದೆ. ಇನ್ನೊಂದು ಸಾಧನಾ ಅಕಾಡೆಮಿಯ ಓಲ್ಡ್ ವೀಡಿಯೋಸ್ ಕೂಡ ನೀವು ನೋಡ್ಬೋದು. ಇಲ್ಲಿ ಪರ್ ಡೇ 1 ವಿಡಿಯೋ ಅಷ್ಟು ನೀವು ನೋಡಿದ್ರೂ ಸಾಕಾಗುತ್ತೆ. ಪರ್ ಡೇ 1 ವಿಡಿಯೋ ನೋಡಿದರೆ ನಿಮ್ಗೆ ಇಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಇನ್ನು ಸೈಕಾಲಜಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ನಾನು ಹೇಳಿದ್ದೆ ಏನಂತಂದು, ಪರ್ ಡೇ 15 or 20 ಕ್ವಶನ್ಸ್ ನೀವು ಓದ್ಬೋದು. 15 to 20 ಕ್ವಶನ್ಸ್ ನೀವು ಓದಿರಂತಂದರೆ 105 ಪ್ರಶ್ನೆಗಳನ್ನ ನೀವು 7 ಡೇಸಲ್ಲೇ ಕವರ್ ಮಾಡ್ಬೋದು. ಓಕೆನಾ, ಈ ಥರ ನೀವು ಇಲ್ಲಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಈ ಒಂದು ಸಿಲೆಬಸ್ GK ಸಿಲೆಬಸ್ ಏನಿದೆಯಲ್ಲ, ಈ ಒಂದು ಸಿಲೆಬಸ್ಸು GPSTR ಅಲ್ಲೂ ಇದೆ, HSTR ಅಲ್ಲೂ ಕೂಡ ಇದೆ, PST ಅಲ್ಲೂ ಕೂಡ ಈ ಒಂದು ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರ ಕುರಿತಾಗಿ ಇದೆ. ಸೊ ಹಾಗಾಗಿ ಇದು ಸಪ್ರೇಟಾಗಿ ನೀವು HSTRಗೆ ಬೇರೆ, GPSTRಗೆ ಬೇರೆ, PSTಗೆ ಬೇರೆ ಅಂತೇಳಿ ನೋಡೋ ಅವಶ್ಯಕತೆ ಇಲ್ಲ. ನಾನು GK ಟಾಪಿಕ್ನ ಕೊಡಬೇಕಾದ್ರೂ ಕೂಡ 3 ಸಿಲೆಬಸ್ನ ಅಬ್ಸರ್ವ್ ಮಾಡೇ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಟಾಪಿಕ್ ಮಾತ್ರ ಕೊಟ್ಟಿದ್ದೀನಿ, ಪ್ರಮುಖ ಪುಸ್ತಕಗಳು ಮತ್ತು ಲೇಖಕರು ಅಂತೇಳಿ. ಇದು 3 ಎಕ್ಸಾಮ್ಗೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ, ನೀವು ಇದನ್ನು ರೆಫರ್ ಮಾಡ್ಬೋದು. ನೆಕ್ಸ್ಟ್ ಗಣಿತಕ್ಕೆ ಸಂಬಂಧಪಟ್ಟಂಗೆ ಬರೀ 2 ಚಾಪ್ಟರ್ ಮಾತ್ರ ಕೊಟ್ಟಿದ್ದೀನಿ, ಅಧ್ಯಾಯ 4 ಮತ್ತು ಅಧ್ಯಾಯ 5. ಸೊ ಇಲ್ಲಿ ಇವೆರಡು ಚಾಪ್ಟರ್ಗಳನ್ನ ನಿಮಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಆಫ್ ಆದರೂ ನೀವು ನೋಡ್ತಾ ಹೋದರೆ ಕವರ್ ಆಗ್ತಾ ಹೋಗುತ್ತೆ. ಯಾಕಂದರೆ PST ಸಿಲೆಬಸ್ಸು ಭಾಳಷ್ಟು ಡಿಫಿಕಲ್ಟ್ ಐತೆ. ಬೇರೆ ನಾವು GPSTRಗೆ ಕಂಪೇರ್ ಮಾಡಿದರೆ PST ಸಿಲೆಬಸ್ಸು ಡಿಫಿಕಲ್ಟ್ ಅಂತೇಳಿ ಅನಿಸುತ್ತೆ ನನ್ನ ಅಬ್ಸರ್ವೇಷನ್ ಪ್ರಕಾರ. ಸೊ ಹಾಗಾಗಿ ನೀವು ಇಲ್ಲಿ ಜಾಸ್ತಿ ಎಫರ್ಟ್ಸ್ ಹಾಕಲೇಬೇಕಾಗುತ್ತೆ. ಇನ್ನು HSTR ಅವರು ಕೂಡ ಬೇಸಿಕ್ಕಾಗಿ ನಿಮಗೆ ಏನು ಬೇಕು ಅದು ಇದೇ ಸಿಲೆಬಸ್ಸಿಂದ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಬೇಸಿಕ್ನ ಇವಾಗ ಸ್ಟಾರ್ಟ್ ಮಾಡಿ ಹೋಗ್ತಾ ಹೋಗ್ತಾ ಟಾರ್ಗೆಟ್ನ ನಾವು ಜಾಸ್ತಿ ಕೊಡ್ತಾ ಹೋಗ್ತೀವಿ. ಯಾಕಂದರೆ ನಾನು ಕೂಡ HSTRಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಸ್ಟಡಿ ಏನಿದೆಯಲ್ಲ ಅದ್ರ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗೋ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀನಿ. ಸೊ ಈ ರೀತಿ ನೀವು ಈ ಟಾರ್ಗೆಟ್ನ ನೀವು ರೀಚ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಸಕ್ಸಸ್ ಆಗ್ಬೋದು. ಇಲ್ಲೂ ಕೂಡ ನೀವು ಬದಲಾಗಿಲ್ಲ ಅಂದರೆ ಮತ್ತು ಯಾರೂ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ನನ್ನ ರಿಕ್ವೆಸ್ಟ್ ಏನಂತಂದರೆ ಡಿಪೆಂಡೆನ್ಸಿ ಬೇಡ, ಡಿಪೆಂಡೆನ್ಸಿ ಬದಲಾಗಿ ನೀವು ಇಂಡಿಪೆಂಡೆಂಟ್ ಆಗಿ ಸ್ಟಾರ್ಟ್ ಮಾಡಿ ಸ್ಟಡಿ ಅಂತೇಳಿ ನನ್ನ ಒಂದು ಒಪಿನಿಯನ್. ನೋಡಿ ಏನು ಮಾಡ್ತೀರಾ. ಬಟ್ ಈ ವಿಡಿಯೋ ಮಾಡಬೇಕಾದ್ರೂ ಕೂಡ ನಾನು ಕಾಮೆಂಟ್ ಅಬ್ಸರ್ವ್ ಮಾಡಿದಾಗಲೂ ಭಾಳ ಬೇಜಾರಾಗ್ತಿತ್ತು. ಬರೀ ಕೇಳಿದ ಪ್ರಶ್ನೆಗಳನ್ನೇ ಪದೇ ಕೇಳ್ತಾ ಇದ್ರೆ ಯಾಕೆ, ಅಲ್ಲಿ ಜಸ್ಟ್ ಒಂದು ಸರ್ಚ್ ಮಾಡಿದ್ರು ಅವ್ರಿಗೆಲ್ಲ ಸಿಗುತ್ತಲ್ಲ ಅಂತೇಳಿ ನಂಗೆ ಅನಿಸುತ್ತೆ. ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೇಳಿದ ಮೇಲೂ ಕೂಡ ಅದೇ ಪ್ರಶ್ನೆ ಅಲ್ಲಿ ಪುನಃ ಪ್ರತಿಯೊಬ್ಬರು ಕೇಳ್ತಾ ಇದ್ದಾಗ ಬೇಜಾರು ಅನಿಸುತ್ತೆ. ಸೊ ಯಾಕಂದರೆ ಎಲ್ರಿಗೂ ಕೂಡ ರಿಪ್ಲೈ ಕೊಡೋಕ್ಕಾಗಲ್ಲ. ರಿಪ್ಲೈ ಕೊಟ್ಟಿಲ್ಲ ಅಂತಂದರೆ ಬೇಜಾರಾಗ್ತಾರೆ, ರಿಪ್ಲೈ ಕೊಟ್ಟಿಲ್ಲ ಅಂತಂದು. ಸೊ ಆ ಒಂದು ಕಾರಣಕ್ಕೆ ನಾನು ಈ ಒಂದು ವಿಡಿಯೋ ಮಾಡೋ ಪರಿಸ್ಥಿತಿ ಬಂತು. ನೆಕ್ಸ್ಟ್ ಹೋಗಲಿ, ಅದು ಅಲ್ಲಿಗೆ ಬಿಟ್ಬಿಡೋಣ. ನನ್ನ ಪ್ರಕಾರ GPSTR ಮತ್ತು PST ಸೋಷಿಯಲ್ GPSTR ಸೋಷಿಯಲ್ ಸೈನ್ಸ್, PSTಗೆ 1 ಡೇ ಟಾರ್ಗೆಟ್ ಇವತ್ತು ಮುಗ್ದಿರಬೇಕು. ಯಾರಾದರೂ ಟಾರ್ಗೆಟ್ನ ಮುಗಿಸಿದ್ರೆ ನನಗೆ ಕಾಮೆಂಟಲ್ಲಿ ಸರ್ ಟುಡೇ ಟಾರ್ಗೆಟ್ ಕಂಪ್ಲೀಟೆಡ್ ಅಂತೇಳಿ ಮೆಸೇಜ್ ಮಾಡ್ಬೋದು. ಅದರಿಂದ ಸ್ವಲ್ಪ ನಮಗೆ ಪಾಸಿಟಿವ್ ಒಪಿನಿಯನ್ ಸಿಗ್ತಾ ಹೋಗುತ್ತೆ, ನೆಕ್ಸ್ಟ್ ಟಾರ್ಗೆಟ್ ಕೊಡಲಿಕ್ಕೂ ಕೂಡ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನನ್ನ ರಿಕ್ವೆಸ್ಟ್, ಓದಿ, ನೋಟಿಫಿಕೇಶನ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಓದೋದ್ರ ಕಡೆ ಗಮನ ಕೊಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಯಾಕಂದರೆ ಪ್ರಾಬ್ಲಮ್ಸು ಎಲ್ರಿಗೂ ಭಾಳಷ್ಟು ಇದ್ದಾವೆ, ನಾನು ಕಣ್ಣಾರೆ ನೋಡ್ತಾ ಇರ್ತೀನಿ ಗೆಸ್ಟ್ ಟೀಚರ್ಸ್ ಪರಿಸ್ಥಿತಿಗಳನ್ನ. ಸೊ ಅದೊಂದು ಕನ್ಸರ್ನು ನಮಗೂ ಭಾಳಷ್ಟು ಇದೆ. ನೋಟಿಫಿಕೇಶನ್ ಆಗುತ್ತೆ, ಇವತ್ತಲ್ಲ ನಾಳೆ ಆಗೇ ಆಗುತ್ತೆ, ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ಬೇಡ. ನಾವು ಅಷ್ಟರಲ್ಲೇ ಸಿಲೆಬಸ್ನ ಮುಗಿಸ್ಕೊಂಡು ಆರಾಮಿದ್ರೆ ಅಲ್ಲಿ ರಿವಿಷನ್ ಮಾಡಲಿಕ್ಕೆ ಮಾತ್ರ ನಮಗೆ ಟೈಮ್ ಸಿಗುತ್ತೆ. ಯಾಕಂದರೆ ಜಾಸ್ತಿ ಗ್ಯಾಪು ಕೊಡಲ್ಲ. ನೋಟಿಫಿಕೇಶನ್ ಆಗಿ 1 ತಿಂಗಳು ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಕೊಡ್ತಾರೆ, ಅಷ್ಟರಲ್ಲೇ ಡೇಟ್ ಅನೌನ್ಸ್ ಆಗಿಬಿಡುತ್ತೆ.
ವಿತಿನ್ 2 ಮಂತ್ ಅಂದ್ರೆ ನೋಟಿಫಿಕೇಶನ್ ಆಗಿ 2 ಮಂತ್ಸ್ ಒಳಗೆ ಎಕ್ಸಾಮ್ ಬರೆಯೋ ಚಾನ್ಸಸ್ ಇರುತ್ತೆ. ನಮ್ಮ ಲಾಸ್ಟ್ GPSTR ಕೂಡ 2 ಮಂತ್ಸ್ ಒಳಗೆ ಆಗಿತ್ತು. ನೋಟಿಫಿಕೇಶನ್ ಆಗಿರೋ 2 ಮಂತ್ಸ್ ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು. ಸೊ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾಸ್ತಿ ಟೆನ್ಷನ್ ತಗೋಬೇಡಿ, ಓದೋದ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.